ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡಿ ಚಂದ ಮಾಡ್ತಿರೋ ನಮಸ್ಕಾರಗಳು. ಇವರು ಕನಕಪುರದಿಂದ ಬಂದರೆ, ನಿಮ್ಗೆ ಒಳ್ಳೆಯದಾಗಲಿ. ಕನಕಪುರ ಅಂದರೆ ನಾನು ಕೂಡ ಬಂದಿಲ್ಲ, ಡಿ ಕೆ ಶಿವಕುಮಾರ್ ಸಾರು ಅವರು, ಹಾಗಾಗಿ ಅವರಿಗೂ ಕೂಡ ಒಳ್ಳೆಯದಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಒಳ್ಳೆಯವರಿಗೆ ಯಾವತ್ತಿದ್ರೂ ಒಳ್ಳೆಯದಾಗುತ್ತೆ, ಕೆಟ್ಟವರಿಗೆ ಯಾವತ್ತಿದ್ರೂ ಕೆಟ್ಟದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವರಿಗೋಸ್ಕರ ಡೈಲಾಗು: ಆಕಾಶದಲ್ಲಿದೆ ನಕ್ಷತ್ರ ಲೆಕ್ಕ, ಭೂಮಿಲಿದೆ ಪಾತಾಳ ಲೆಕ್ಕ, ಕಾಫಿ ನಾಡಲ್ಲಿದೆ ಚಂದನ ಲೆಕ್ಕ, ಕೂಡಿಸಿ ಬಾಗಿಸಿ ಕಳೆದು ನೋಡಿ ಕನಕಪುರ ಕರ್ನಾಟಕ ಎಕಾಲ್ಮಿ ಓಜಿ. ಸಮಸ್ತ ಕರುನಾಡಿನ ಜನತೆಗೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೇ, ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ನಾವು ಇವತ್ತು ಬೇಲೂರು ಚೆನ್ನಕೇಶ್ವರ ದೇವಸ್ಥಾನದಲ್ಲಿದ್ದೀವಿ. ತೋರಿಸ್ತೀನಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ದೇವಸ್ಥಾನ ಯಾವ ಥರ ಇರುತ್ತೆ ಅಂತ. ಎಲ್ಲರೂ ನೋಡಿರ್ತೀರಾ, ಆದರೆ ನನ್ನ ಲಾಗಲ್ಲಿ ನೋಡ್ತಿದ್ದೀರಲ್ಲ, ಅದೇ ಸ್ಪೆಷಲ್ ಅಷ್ಟೇ. ವಾವ್, ಸಕ್ಕತ್ತಾಗಿದೆ ಅನ್ಕೊಳ್ಳಿ ದೇವಸ್ಥಾನ ಮಾತ್ರ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಸೈಡ್ ಇದೆಲ್ಲ ಸಿಗುತ್ತೆ, ಬುಕ್ಸ್ ಎಲ್ಲ ಸಿಗುತ್ತೆ. ಈ ಸೈಡು ಲಾಡುಗಳು ನೋಡಿ, ಈ ತರ ಕಾಣಿಸುತ್ತೆ ದೇವಸ್ಥಾನ ಒಳಗಡೆಯಿಂದ. ನೋಡಿರ್ತೀರಾ ಎಲ್ಲರೂ ಆಲ್ಮೋಸ್ಟ್. ಇನ್ನೂ ಒಂದ್ಸಲ ನೋಡ್ಕೊಳ್ಳಿ. ಇದು ಗರುಡಗಂಬ. ಎಲ್ಲೋದ್ರಿ ಇವ್ರು ನಮ್ಮ ಹುಡುಗರು ಅಲ್ಲಿದ್ದಾರೆ. ನಾನು ಇದೇ ಫಸ್ಟ್ ಟೈಮ್ ಗೈಸ್ ಇದನ್ನ ನೋಡ್ತಾ ಇರೋದು. ಬಂದಿದ್ದೆ, ಅದ್ರ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಅಷ್ಟೇ. ಇವತ್ತು ಬಂದಿದ್ದೀನಿ. ಈ ತರ ಕಾಣಿಸುತ್ತೆ ಗೈಸ್. ಬಿರಿ ಕಲ್ಲಲ್ಲೇ ಕಟ್ಟಿರೋದು ಅನ್ಕೊಂತೀನಿ. ಬಿರಿ ಕಲ್ಲಲ್ಲೇ ಇರೋದು. ಅಲ್ಲಿ ಮೈನ್ ಗೋಪುರ ಇರೋದು ಇಲ್ಲಿ ಅನ್ಕೋತೀನಿ. ನೋಡೋಣ, ಇವಾಗ ಹೋಗೋಣ ಒಳಗಡೆ, ದೇವ್ರ ದರ್ಶನ ಮಾಡ್ಕೊಬರೋಣ. ಅಥ ಶ್ರೀ ಚನ್ನಕೇಶವಾಷ್ಟಕಂ कराभ्यां सदोच्चैस्फुरच्छङ्खचक्रे धरन्तं पराभ्यां गदा पद्महेति रमापूजनीयारुणाङ्घ्र्यब्जकोशं भजे केशवेशं निजाभीष्टकोशम् विरिञ्चेशदेवाधिपाद्यादितेयैः सदा गन्धपुष्पाक्षतैर्धूपदीपैः मुदापूजितश्रीपदाम्भोजयुग्मं भजे केशवेशं निजाभीष्ट. ನೋಡಿ ಗೈಸ್, ಎಲ್ಲ ಫುಲ್ ಇನ್ ಡೀಟೇಲ್ಸ್ ನೋಡಿ ಹೆಂಗ್ ಕೆತ್ತಿದಾರೆ ಒಳಗಡೆ ಎಲ್ಲ. ಹಾ ನೋಡಿ, ಇಲ್ಲಿ ನುಗ್ಗಿ ಈ ಕಡೆ ಬರುತ್ತೆ, ಇಲ್ಲಿ ಬೆಳ್ಳು ಹಾಕೋ. ಇಷ್ಟು ಚಿಕ್ಕ ದೇವರು, ಇಷ್ಟೇ ದೇವರು. ಫುಲ್ ಈ ಕಂಬ ಫುಲ್ ಕೆತ್ತಿದ್ದಾರೆ. ಅದನ್ನ ಎಷ್ಟು ಕಂಬಗಳಿದೆ ಇಲ್ಲಿ, ಅದೆಲ್ಲ ಫುಲ್ ಇನ್ ಡೀಟೇಲ್ಸ್ ಇದೇ ತರ ಇರೋದು ನೋಡಿ. ಏನ್ ಸಖತ್ತಾಗಿದೆ ಅಂದ್ರೆ, ಇಲ್ಲೇ ಒಂದು ಕಲ್ಲಲ್ಲೇ ಗೋಪುರ ಕಟ್ಬಿಟ್ಟವ್ರಿ. ವಾವ್, ಶಿಲ್ಪಿಗಾರರು ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಡ್ರಿ. ನಾನು ಇಷ್ಟು ದಿನ ನೋಡಿರ್ಲಿಲ್ಲ, ಇವಾಗ ನೋಡಿ ಖುಷಿ ಆಗ್ತಾ ಇದೆ. ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ದೇವಸ್ಥಾನ ಇದೆ ಗೈಸ್, ಆದ್ರೆ ನೋಡಿರ್ಲಿಲ್ಲ ನಾನು, ಇವಾಗ ನೋಡ್ತಾ ಇದ್ದೀನಿ ಎಲ್ಲ. ಹಾ 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 ಏನಿದು? ಪಾದರಕ್ಷೆ ದೇವ್ರದು. ಹೌದೇ? ನೋಡಿ ಗೈಸ್, ಇದು ದೇವ್ರದ್ದು ಪಾದರಕ್ಷೆ ಅಂತೆ. ಎಲ್ಲ ಕಾಣಿಕೆ ಎಲ್ಲ ಹಾಕಿದ್ದಾರೆ. ಇಲ್ಲಿ ನಮ್ಮ ಸರ್ಪ ಇದೆ, ನೋಡ್ಕೊಳ್ಳಿ ಗೈಸ್. ನೋಡಿ ಗೈಸ್ ಹೆಂಗಿದೆ ದೇವಸ್ಥಾನ, ಮಾತ್ರ ಸೂಪರ್ ಆಗಿದೆ ಅನ್ಕೊಳ್ಳಿ. ಏನ್ ಮಾಡ್ಬಿಟ್ಟವ್ರೆ? ಆಗಿನ ಕಾಲದಲ್ಲಿ ಇವೆಲ್ಲ ಕತ್ತಿ ಹೊಡೆದಿ ಇದೆಲ್ಲ ಯುದ್ಧಗಳಾಗ್ಬೇಕಾದ್ರೆ ಎಲ್ಲ ಹೊಡೆದಾಕ್ಬಿಡೋರು ಗೈಸ್. ಏನಾಯ್ತು ನೋಡಿ ಗೈಸ್, ಇಲ್ಲಿ ಚಿಕ್ಕ ಒಂದು ಕಲ್ಲಲ್ಲೇ ಎಷ್ಟು ತರ ಒಂದು ಕಲ್ಲಲ್ಲೇ ದೇವಸ್ಥಾನ ಕಟ್ಬಿಟ್ಟವ್ರೆ ಅನ್ಕೊಡ್ರಿ. ನೋಡ್ರಿ, ಸಖತ್ತಾಗಿದೆ ಅನ್ಕೊಡ್ರಿ ಗೈಸ್. ವಾವ್, ಹೋಗೋಣ ಮುಂದೆ ನೋಡೋಣ. ಫುಲ್ ಹಂಗೆ ಇದೆ, ಇಡೀ ಫುಲ್ ದೇವಸ್ಥಾನ ಎಲ್ಲ ಹಂಗೆ ಮಾಡಿದ್ದಾರೆ. ಎಷ್ಟು ವರ್ಷ ತಗೊಂಡಿರ್ಬೋದು ಇದನ್ನ ಮಾಡಕ್ಕೆ. ಅಲ್ಲಿ ಮಚ್ಚ ಹೆಂಗ್ ಆಯ್ತಲ್ಲ, ಒಂದ್ ಇಡೀ ಇದೆಲ್ಲ ಒಂದೊಂದ ಹೊಡೆದೋಗಿದೆ ಈ ತರ. ಇಲ್ಲಿ ನೋಡಿ, ಇದೊಂದು, ಇದೆಲ್ಲ ಒಂದೇ ಕಲ್ಲು ನೋಡ್ಕೊಳ್ಳಿ. ಇದು ಮೇಲ್ಗಡೆಯಿಂದ ಹೆಂಗ್ ಕಾಣಿಸುತ್ತೆ ಅಂತ ಒಂದು ಡ್ರೋನ್ ಶಾಟ್ ಹಾಕ್ತೀನಿ, ಅದನ್ನು ನೋಡಿ.
ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿತ ತುಂಗೆಯಲ್ಲಿ ಶ್ರೀಮಂತ ಕಣ 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 ಕರೆ ನೀಡಿದೆ. ನೋಡಿ ಗೈಸ್, ಇದು ಕಲ್ಯಾಣಿ. ನೀರು ಅಷ್ಟೊಂದೇನು ಚೆನ್ನಾಗಿಲ್ಲ, ಫುಲ್ಲು ಗಲೀಜಾಗ್ಬಿಟ್ಟಿದೆ. ಆಮೆಗಳು ನೋಡಿ ಗೈಸ್ ಅಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ರೀ. ನೋಡಿ ಇಲ್ಲಿ ಎರಡಿದೆ, ಅದು ಬಿಟ್ರೆ ಅಲ್ಲೊಂದಿದೆ ನೋಡಿ. ಮೀನುಗಳೆಲ್ಲ ಓಡಾಡ್ತೈತೆ, ಚೆನ್ನಾಗೈತೆ. ಲಾಡ್ ತಗೊಂಡಾಯ್ತು ಗೈಸ್. ಇವಾಗ ಇದರಲ್ಲಿ ತೀರ್ಥ ಮತ್ತೆ ಕಲ್ಸಕ್ರೆ, ಕುಂಕುಮ, ಅರ್ಶಿನ ಎಲ್ಲ ಇದೆ. ನೋಡ್ಕೊಳ್ಳಿ, ಪ್ರಸಾದ. ವೆಲ್ಕಮ್ ಟು ಹಳೆಬೀಡು ಗೈಸ್. ಹಳೆಬೀಡಲ್ಲಿ ಇವಾಗ ಹಳೆಬೀಡು ಬಂದಿದ್ದೀವಿ ನಾವು. ಹಳೆಬೀಡು ಎಂಟ್ರೆನ್ಸ್ ನೋಡಿ ಹೀಗಿದೆ. ನೋಡಿ ಸುತ್ತ ಪಾರ್ಕ್ ಥರ ಇದೆ, ಫುಲ್ಲು ಗ್ರೀನರಿ ಅಂದ್ಕೊಳ್ಳಿ. ಸಖತ್ತಾಗಿದೆ ಎಂಟ್ರೆನ್ಸ್ ಮಾತ್ರ. ಇಲ್ಲಿ ನೋಡಿ ಹೇಗಿದೆ ಅಂತ, ಹಿಂಗೆ ಕಾಣಿಸುತ್ತೆ. ಇವಾಗ ಫುಲ್ ಗ್ರೀನರಿ. ಹೋಗೋಣ ಒಳಗಡೆ. ಸೇಮು ಬೇಲೂರಲ್ಲೂ ಸೇಮ್ ದೇವಸ್ಥಾನನೇ ಇರೋದು, ಅಲ್ಲೂ ಫುಲ್ ಕಲ್ಲಲ್ಲೇ ಕೆತ್ತನೆ ಮಾಡಿರೋದು. ಹಳೆಬೀಡಲ್ಲೂ ಸೇಮ್ ಇರೋದು, ಆದರೆ ಇಲ್ಲೊಂದು ಸ್ವಲ್ಪ ಗ್ರೀನರಿ ಜಾಸ್ತಿ ಇದೆ ಗೈಸ್. ಇಲ್ಲಿ ದೇವರೇ ಇಲ್ಲ, ಖಾಲಿ ಖಾಲಿ ಇದೆ. ಯಾಕಂತ ಗೊತ್ತಿಲ್ಲ, ಏನಕ್ಕೆ ಇರ್ಬೋದು. ನೋಡಿ ಖಾಲಿ ಖಾಲಿ ಇದೆ, ಏನಿಲ್ಲ ಇಲ್ಲಿ ಒಳಗಡೆ. ನೋಡಿದ್ರ ಆ ಸೈಡ್ ಏನಾರು ಇದೆಯಾ ನೋಡೋಣ ಇಲ್ಲಿ. ದಯವಿಟ್ಟು ಶಿಲ್ಪಿಗಳನ್ನು ಮುಟ್ಟಬಾರದಂತೆ. ನೋಡಿ ಇದ್ರೊಳಗಡೆನೂ ಏನಿಲ್ಲ. ಹಾಂ, ಹೀಗಿದೆ ಗೈಸ್ ಒಳಗಡೆ. ಅದೇ ಎಲ್ಲ ಸೇಮ್. ಹಾಂ, ಏನು ಮೋಸ್ಟ್ಲಿ ಆ ದೇವಸ್ಥಾನ ಕಟ್ಟಿರೋರು ಇದನ್ನು ಕಟ್ಟಿರ್ಬೇಕು ಅನ್ಕೋತೀನಿ ಅಲ್ಲ. ಇಲ್ಲಿ ದೇವ್ರ ದರ್ಶನ ಮಾಡೋಣ ಈಗ. ಬ್ರಹ್ಮಮುರಾರಿಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತ. ಅವೆಲ್ಲ ಮಾಡೋ ಬದಲು ಕೈ ಮುಗಿರಿ ಇಂಥ ದೇವಸ್ಥಾನ ದೇವ್ರು ಸಿಗೋದು ಪುಣ್ಯ. ಸರಿ, ಇನ್ನೊಂದು ಜನ್ಮ ಎತ್ತು ಬಂದರೂ ಆಗಲ್ಲ ಇವೆಲ್ಲ. ಅವೆಲ್ಲ ಕ್ಷಣಿಕ, ಅದು ಏನು ಮಾಡ್ತೀವಿ ಮಾಡ್ತಾರೆ. ಬೈತಾರ ಅವರು ಗೈಸ್. ಇಂಥ ದೇವಸ್ಥಾನ ಸಿಗೋದ ಅಪರೂಪ, ಬೇರೆ ವೀಡಿಯೋಗಳು ಮಾಡ್ಕೊಂಡೆ ಓಡಾಡ್ತಿರಲ್ರು ಅಂತವ್ರೆ. ನಿಜ ಅವ್ರು ಹೇಳಿದ್ದು. ಬಟ್ ಏನು ಮಾಡ್ತೀರಾ ಗೈಸ್, ಯೂಟ್ಯೂಬರ್ ಆದಮೇಲೆ ವೀಡಿಯೋ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬಟ್ ಸಾರಿ ಪೂಜಾರಿಗೆ, ಅವ್ರು ಹೇಳಿದ್ದು ನಿಜ. ಇಂಥ ದೇವಸ್ಥಾನ ಎಲ್ಲ ನೋಡೋಕ್ಕೆ ತುಂಬ ಕಷ್ಟ. ನೋಡ್ತಾನೆ ಇದ್ದೀನಿ, ಆದರೂ ನಾನು ನಿಮಗೂ ಹಂಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಗೈಸ್. ಇದಕ್ಕೆಲ್ಲ ಈ ಥರ ಕೆತ್ತನೆ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿರ್ಬಾರ್ದು ಗೈಸ್ ಅವರು. ಯಪ್ಪ ನೋಡ್ರಿ ಏನು ಫಿನಿಶಿಂಗ್ ಇದೆ ಅಂತ. ಇಲ್ಲಿ ನೋಡಿ, ನಮ್ಮ ಮನೇಲಿ ಡೋರ್ಗೆ ಫ್ಲವರ್ ಕಟ್ಟೋಕ್ಕೆ ಪೇಷನ್ಸ್ ಇಲ್ಲ ನನಗೆ. ಇಲ್ಲಿ ನೋಡ್ರಿ ಫ್ಲವರ್ಸ್ ಡಿಸೈನ್ ಹೆಂಗಿದೆ ಅಂದ್ಕೊಳ್ರಿ. ಇಲ್ಲಿ ನೋಡಿ ಗೈಸ್, ವಾವ್ ಸಖತ್ತಾಗಿದೆ ಅಂದ್ಕೊಳ್ಳಿ. ಹಿಂಗೆ ನೋಡಿ ಹಿಂಗೆ ಕಾಣಿಸುತ್ತೆ, ಹಿಂಗಿದೆ ಫುಲ್ಲು ಕೆತ್ತನೆ ಮಾಡಿರುತ್ತೆ. ನೋಡಿ ಗೈಸ್, ಎಲ್ಲ ಫೋಟೋಗಳು ತೆಗಿತವ್ರೆ. ಆದರೂ ಇಲ್ಲಿ ದೇವರು ಇದೆ ಗೈಸ್. ಹಾಂ ನೋಡಿ ಇಲ್ಲಿ ದೇವರಿಗೆ ಜಾಸ್ತಿ ಏನು ಅಲಂಕಾರ ಮಾಡಿಲ್ಲ, ಸಿಂಪಲಾಗಿ ಮಾಡಿದ್ದಾರೆ, ತುಂಬ ಲಕ್ಷಣವಾಗಿದೆ. ನೋಡಿ ಗೈಸ್, ಸೇಮ್ ಅಲ್ಲಿ ಬೇಲೂರಲ್ಲಿ ಹೆಂಗಿತ್ತು ದೇವಸ್ಥಾನ, ಸೇಮ್ ಇಲ್ಲೂ ಹಂಗೆ ಇದೆ ಗೈಸ್ ಅಲ್ಲ. ಆದರೆ ಹೊರಗಡೆ ವ್ಯೂ ಸಖತ್ತಾಗಿದೆ ಅನ್ಕೊಳ್ಳಿ. ನೋಡಿ ಹಿಂಗೆ ಕಾಣಿಸುತ್ತೆ ಇಲ್ಲಿಂದ. ಈ ಥರ ಇದೆ. ಹಾಂ, ಸೆಲ್ಫಿ ಅಂತ ತಗೊಳ್ಳೋ ಮೆನ್ಷನ್ ಇದರಲ್ಲಿ. ಅಭಿ ಸೆಲ್ಫಿ ಸ್ಟಿಕ್ಕಲ್ಲಿ ವಿಡಿಯೋ ನಡೀತಿತ್ತಾರಲ್ಲ. ಈ ನೋಡಿ ಗಾಯ್ಸ್ ಹಿಂಗಿದೆ.
ಇಲ್ಲೆಲ್ಲ ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂದರೆ ಟೈಮ್ ಇಲ್ಲ. ಇವಾಗ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕು. ಏನು ಮಾಡ್ತೀರಾ? ಕುತ್ಕೊಂಡ್ರೆ ಮಾತ್ರ ತಂಪಾಗಿದೆ ಅಂದ್ಕೊಳ್ಳಿ. ನೋಡಿ ಇದು ಹೊರಗಡೆಯಿಂದ ಇಲ್ಲಿ ನೋಡಿ ಗೈಸ್, ಇಲ್ಲೆಲ್ಲ ದಾಳಿ ಮಾಡಬೇಕಾದ್ರೆ ದಾಳಿ ಮಾಡಿದಾಗ ನೋಡಿ ಇಲ್ಲೆಲ್ಲ ಕುದುರೆ ಕಾಲು ಮುರಿದೋಗಿದೆ. ಕುದುರೆಯಲ್ಲಿ ಓಡೋಗ್ತಾರೆ ಅಂದ್ಬಿಟ್ಟು ಕಾಲೇ ಮುರಿದಾಕ್ಬಿಟ್ಟವ್ರು ಚಲಿ. ಓಡ್ತಾರಂತ ಇಲ್ಲೆಲ್ಲ ಹೊಡೆದಾಕ್ಬಿಟ್ಟವ್ರು ನೋಡಿ ಗೈಸ್. ಇಲ್ಲೆಲ್ಲ ಹೊಡೆದಾಕ್ಬಿಟ್ಟವ್ರೆ ನೋಡಿ, ಈ ಥರ ಆಗಿದೆ. ಕೆಲವೊಂದು ಕಡೆ ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ, ಕೆಲವೊಂದೊಂದು ಕಡೆ ಡ್ಯಾಮೇಜ್ ಆಗ್ಬಿಟ್ಟೈತೆ. ಏನು ಫಿನಿಶಿಂಗ್ ಅಂತೀರಾ? ಇದು ಅಲ್ಲಿಗಿಂತ ತುಂಬ ದೊಡ್ಡ ಬಸ್ವ. ಇಲ್ಲಿ ಬಸ್ಸಿನ ಮೇಲೆ ದಾಳಿ ನಡೆದಿಲ್ಲ ಚಲೇ ಅಲ್ಲ. ದಾಳಿ ನಡಿಬೇಕಾದ್ರೆ ಬಸ್ಸಿನ ಮೇಲೆ ಏನೂ ದಾಳಿ ಆಗಿಲ್ಲ ಗೈಸ್. ಆದರೂ ಬಸ್ಸಿನ ಮೇಲೆ ಏನೇನೋ ಬರೆದ್ಬಿಟ್ಟವ್ರೆ ನೋಡಿ. ಅಲ್ಲೇನೇನೋ ಬರ್ದವ್ರೆ, ಅದ್ರ ಮೇಲೆ ಇನ್ಸಿಲ್ಗಳೆಲ್ಲ ಬರ್ದವ್ರೆ. ಯಾರು ಬರೆದ್ರು ಅಂತ ಗೊತ್ತಿಲ್ಲ ಗೈಸ್. ನೋಡಿ ಸುತ್ತ ಬರೆದ್ಬಿಟ್ಟವ್ರೆ ಬಸ್ಸಿನ ಮೇಲೆ. ಇದು ಹಿಂದೆಯಿಂದ ಹಿಂಗೆ ಕಾಣಿಸುತ್ತೆ. ಇಲ್ಲಿ ಬಸ್ಸಿನ ಹಿಂದೆಗಡೆನೆ ಚಿಕ್ಕದಾಗಿ ಒಂದು ದೇವರಿದೆ ಇಲ್ಲಿ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್ ಮೇಲ್ಗಡೆ. ಇಲ್ಲೂ ಮೇಲ್ಗಡೆ ದಾಳಿ ನಡೆಸೋರು ಮಗ, ಆದರೆ ಬಸ್ಸಿನ ಹತ್ರ ನಡೆಸಿಲ್ಲ. ನೋಡಿ ಇಲ್ಲೊಬ್ರು ಐತವ್ರು, ಅವಾಗೆ ತೋರಿಸಿದ್ನಲ್ಲ ನೋಡಿ. ನೋಡಿ ಓಹೋ, ಇದು ದೇವಸ್ಥಾನ ಕಾಣ್ರೋ. ಈ ನಮ್ಮ ಜನ್ರೇಷನ್ ಹುಡುಗ ಹುಡುಗಿರು ಮಚ್ಚಿ ದೇವಸ್ಥಾನನೂ ಬಿಡಲ್ರು. ಇನ್ನು ಸ್ವಲ್ಪ ದಿನ ಹೋದ್ರೆ ದೇವಸ್ಥಾನ ಗರ್ಭದ ಗುಡಿ ಒಳಗಡೆನೆ ಕುತ್ಕೊಂಡು ಮಾತಾಡ್ಬಿಡ್ತಾರೆ. ಏನು ಮಾಡ್ತೀರಾ? ಓಕೆ ಗೈಸ್, ನಿಮ್ಮ ಸಮಯನ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆಲ್ರಿಗೂ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ.